ಒಬ್ಬ ಯೋಧ ತನ್ನ ಯುದ್ಧದಲ್ಲಿ ಒಂದು ಕೈಯನ್ನು ಕಳ್ಕೊತಾನ. ಆ ಕೈ ಕಳ್ಕೊಂಡ್ಮೇಲೆ ಒಂದು ದಿನ ಜಗನ್ನಾಥಪುರಿಗೆ ಬಂದು ಅಲ್ಲಿ ದೇವ್ರ ಮುಂದೆ ಬೇಡ್ಕೋತಾನೆ. ಹೇಳ್ತಾನೆ ದೇವರಿಗೆ ಏನಂತ ಅಂದರೆ, ನಂದು ಈಗ ಒಂದು ಕೈ ಕಳೆದದ, ನಾ ಇದನ್ನು ಏನೂ ಉಪಯೋಗಿಲ್ಲ, ನನಗೆ ಮೋಕ್ಷವನ್ನು ಕೊಟ್ಬಿಡು ದೇವರೇ ಅಂತ ಹೇಳಿ. ಅಷ್ಟು ಹೇಳಿ ತನ್ನ ಮನೆಗೆ ಹೋಗ್ತಾನೆ. ರಾತ್ರಿ ಮಲ್ಕೊಂಡಾಗ ಜಗನ್ನಾಥ ಪ್ರಭು ಅವ್ರ ಕನಸಲ್ಲಿ ಬಂದು ಹೇಳ್ತಾನೆ, ನೀನು ಒಂದು ಕೈಯನ್ನು ಕಳ್ಕೊಂಡಿಲ್ಲ, ಇನ್ನೊಂದು ಕೈಯನ್ನು ಉಳಿಸ್ಕೊಂಡಿದೀಯಾ ಅಂತ ಹೇಳ್ತಾನೆ. ಅದಕ್ಕೆ ಅವನು ಕನ್ಫ್ಯೂಷನಲ್ಲಿರ್ತಾನೆ. ಅದಕ್ಕೆ ಜಗನ್ನಾಥ ಪ್ರಭು ಹೇಳ್ತಾನೆ, ನೀನು ಎಷ್ಟು ಜನರ ಪ್ರಾಣ ಉಳಿಸಿದೀಯಾ, ಆ ಪ್ರಾಣ ಉಳಿಸಿರೋ ಜನರ ಆಶಯದಿಂದ, ಅವರ ಭಕ್ತಿಯಿಂದ ನೀನು ಇನ್ನೊಂದು ಕೈ ಉಳಿದಿದೆ ಅಂತ. ಬೆಳಗ್ಗೆ ಎದ್ದು ಜಗನ್ನಾಥ ಪ್ರಭುವಿನ ದರ್ಶನಕ್ಕೆ ಹೋಗ್ತಾರೆ. ಆಗ ಅಲ್ಲಿ ಪೂಜಾರಿಗಳು ಹೇಳ್ತಾರೆ, ನೀ ಮಾಡಿರೋ ಕೆಲಸದಿಂದ ಸಾವಿರಾರು ಜನ ಭಕ್ತರು ಬಂದಿದ್ರು, ಅವ್ರು ನಿನ್ನ ಹೆಸರಿಂದ ಒಂದು ದೀಪ ಹಚ್ಚಿದ್ದಾರೆ ಅಂತ ಹೇಳಿ. ಅವನು ದೇವರಿಗೆ ಹೇಳ್ತಾನೆ, ಕಣ್ಣಲ್ಲಿ ನೀರು ಬರುತ್ತೆ, ದೇವರೇ ನಾನು ಕೈ ಕಳ್ಕೊಂಡಿದ್ದೀನಿ, ಜೀವನನೇ ಮುಗಿತು ಅಂದ್ಕೊಂಡಿದ್ದೆ, ಆದರೆ ನೀನು ನನ್ನ ಹೃದಯಕ್ಕೆ ಶಕ್ತಿಯನ್ನು ತುಂಬಿದೆ ಅಂತ. ಜೈ ಜಗನ್ನಾಥ.